ವೀಕ್ಷಕರಿಗೆಲ್ಲ ಶರಣು. ನಿನ್ನೆ ದಿನ ಯಾವ ಗುಣಗಳು ನಮ್ಮಲ್ಲಿದ್ದರೆ ನಾವು ಮಹಾಮಾನವರಾಗ್ತೀವಿ ಅಂತ ಹೇಳಿದೆ ಅಲ್ವಾ. ಇವತ್ತಿನ ದಿನ ಯಾವ ಗುಣಗಳನ್ನು ನಾವು ಕೈ ಬಿಡಬೇಕು, ನಮ್ಮಲ್ಲಿ ಇರೋದು ಬೇಡ ಅನ್ನೋದನ್ನು ವಿಷಯವನ್ನು ಹೇಳಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಮತ್ತು ಇದನ್ನು ಫಾಲೋ ಮಾಡಿ. ಅಷ್ಟೇ ಇಲ್ಲ, ಇಂಥ ಒಳ್ಳೆಯ ವಿಚಾರಗಳನ್ನು ನಿಮಗಾಗಿ ಸಮಯ ತಗೊಂಡು ಹೇಳ್ತಾ ಇರುವಂಥ ಈ ನನ್ನ ಚಾನಲನ್ನು ನಿಮ್ಮ ಸಲುವಾಗಿ ಪ್ರಾರಂಭ ಮಾಡಿರೋವಂಥ ಚಾನಲ್. ನನಗಿದ್ರಿಂದ ಏನೂ ಉಪಯೋಗ ಇಲ್ಲ. ನಿಮ್ಮ ಸಲುವಾಗಿ, ನನ್ನ ದೇಶದ ಮಕ್ಕಳ ಉನ್ನತಿಯ ಸಲುವಾಗಿ ನಾನು ಈ ಚಾನಲನ್ನು ಓಪನ್ ಮಾಡಿರೋದ್ರಿಂದ ಇದನ್ನು ನೋಡಿ ಇದರ ಪೂರ್ಣ ಪ್ರಮಾಣದ ಅನುಕೂಲಗಳನ್ನು ಪಡೆಯೋದು ನಿಮ್ಮ ಒಂದು ಉದ್ದೇಶವಾಗಿರಲಿ ಅಂತ ಹೇಳ್ತಾ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಹಂಚಿ ಇದನ್ನು ಒಂದು ಉತ್ತಮವಾದ ಚಾನಲನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಮಾತನ್ನು ಶುರು ಮಾಡ್ತೀವಿ. ಏನೇನನ್ನ ನಾವು ಬಿಡಬೇಕು, ಏನೇನು ನಮ್ಮಲ್ಲಿ ಬೇಡ ಅಂತ ಹೇಳ್ತೀವಿ, ಸರಿನಾ? ಏನೇನು ಬೇಡ ಅಂತಂದರೆ ಇತರರ ಬಗ್ಗೆ ಅಸಡ್ಡೆ ಬೇಡ. ಇದು ಮೊದಲನೇ ವಿಚಾರ, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇತರರ ಬಗ್ಗೆ ಅಸಡ್ಡೆ ಬೇಡ. ಒಡ ಹುಟ್ಟಿದವರಲ್ಲಿ ಆಸ್ತಿಗಾಗಿ ಜಗಳ ಬೇಡ. ಇದು ಯಾವತ್ತೂ ನಿಮ್ಮನ್ನು ಉದ್ಧಾರ ಮಾಡೋದಿಲ್ಲ. ಆದ್ದರಿಂದ ಒಡ ಹುಟ್ಟಿದವರಲ್ಲಿ ಆಸ್ತಿಗಾಗಿ ಜಗಳ ಬೇಡ. ಇತರರ ಸೋಲು ನೋಡಿ, ಅವರ ನೋವುಗಳನ್ನು ನೋಡಿ ನಗೋದಂತೂ ಬೇಡವೇ ಬೇಡ ಅಲ್ವಾ. ನಾಲ್ಕನೇದಾಗಿ, ಮಾತು ಮನಸ್ಸಿನಲ್ಲಿ ಡೋಂಗಿ ಥರ ಬೇಡ. ಕೆಲವರು ಮಾತಲ್ಲಿ ಭಾಳ ನೈಸಾಗಿರ್ತಾರೆ, ಆದರೆ ಹಿಂದೆಯೇ ಪಾಯ್ಸನ್ ಹಾಕ್ಬಿಡ್ತಾರೆ. ನಮ್ಮಿಂದಲೇ ಕೋಳಿ ಬೆಳಕರಿತು ಅಂತ ಹೇಳ್ತಾ ಹಿಂದೆ ಒಂದು ಅಜ್ಜಿ ಹೇಳ್ತಿದ್ಲಲ್ಲ, ನನ್ನ ಕೋಳಿಯಿಂದಲೇ ಬೆಳಗಾಗೋದು, ಅದು ಕೂಗಿದ್ರೆ ಬೆಳಗಾಗೋದು ಅಂತ. ಹಾಗೆ ಮಾತಲ್ಲಿ ಭಾಳ ನೈಸಾಗಿದ್ದು ಒಳಗೆ ಮತ್ಸರವನ್ನು ಅಥವಾ ಏನೋ ಒಂದು ಕುತಂತ್ರವನ್ನು ಆ ವ್ಯಕ್ತಿ ಇಟ್ಕೊಂಡಿರ್ತಾನೆ. ಅಂಥವರ ಒಂದು ಇದು ಬೇಡ. ಮಾತು ಮನಸ್ಸಿನಲ್ಲಿ ಆ ಥರದ ಡೋಂಗಿತನ ಬೇಡ. ಇನ್ನು ದಾನ ಧರ್ಮ ಪೂಜೆಗಳಲ್ಲೂ ಕೂಡ ಆಡಂಬರ ಬೇಡ. ಮತ್ತು ಇನ್ನೊಂದೇನಪ್ಪ ಅಂದರೆ, ಹಣ ಕೊಟ್ಟು ನಿಷ್ಠೂರ ಆಗೋದಂತೂ ಬೇಡವೇ ಬೇಡ. ಹಣ ಕೊಟ್ಟು ನಿಷ್ಠೂರ ಆಗೋದು ಬೇಡ. ಇಲ್ಲ ಅಂದ್ಬಿಡಿ, ಪರವಾಗಿಲ್ಲ, ಒಂದು ಥರ ಆಗುತ್ತೆ. ಆದರೆ ಕೊಟ್ಟು ಬಿಟ್ಟ ಮೇಲೆ ಅವ್ರುಗಳು ಕೊಡೋ ಕಷ್ಟನ ನೀವು ತಡ್ಕೋತಿರಲ್ಲ, ಅದು ಭಾಳ ಹಿಂಸಾದಾಯಕವಾಗಿರುತ್ತೆ. ಆದ್ದರಿಂದ ಹಣ ಕೊಟ್ಟು ನಿಷ್ಠುರ ಆಗೋದು ಬೇಡವೇ ಬೇಡ. ಮತ್ತು ಅಪಾತ್ರ ದಾನ ಮಾಡಿ ದುಃಖ ಪಡೋದು ಕೂಡ ಬೇಡ. ನಾವು ಅವ್ರನ್ನ ತುಂಬ ಒಳ್ಳೆಯವರು, ನಮ್ಮ ಮಕ್ಕಳ ಹಾಗೆ ಅಂತ ತಿಳ್ಕೊಂಡು ಏನೋ ಒಂದು ದಾನ ಕೊಡ್ತೀವಿ. ಅದನ್ನು ನೀವು ಉಪಯೋಗಿಸ್ಕೊಂಡು ಮುಂದೆ ನಮಗೆ ಕೊಡಿ ಅಂತ ಹೇಳಿ ಕೊಟ್ಟಿರ್ತೀವಿ. ಆದರೆ ಅವರು ಅದಕ್ಕೆ ಲಾಯಕ್ಕಾಗಿರಲ್ಲ. ಅದನ್ನು ಪರೀಕ್ಷೆ ಮಾಡೋಕ್ಕೆ ನಮಗೆ ಸಮಯ ಕೂಡ ಸಿಕ್ಕದ ಹಾಗೆ ಅವರು ಬೆಣ್ಣೆಯಲ್ಲಿ ಕೂದಲು ತೆಗೆದ ಹಾಗೆ ಮಾತಾಡಿ ನಮ್ಮಿಂದ ಹಣವನ್ನಾಗಲಿ ಮತ್ತೊಂದು ಪದಾರ್ಥನಾಗಲಿ ಪಡೆದು ಮೆತ್ತಗೆ ಜಾರ್ಕೊಂಡ್ಬಿಡ್ತಾರೆ. ಆದ್ದರಿಂದ ಅಂಥ ಅಪಾತ್ರರು, ನಿರ್ಗುಣಿಗಳು, ನಿಜವಾಗ್ಲೂ ಅವರು ಲಾಯಕ್ಕಲ್ಲ. ಮನುಷ್ಯರಾಗಲಿಕ್ಕೆ ದಾನ ತೊಗೊಳಕ್ಕಿರಲಿ, ಮನುಷ್ಯರಾಗಲಿಕ್ಕೆ ಲಾಯಕ್ಕಿಲ್ಲ. ಎಷ್ಟೋ ಜನ ಈ ಬಟ್ಟೆ ಹಾಕ್ಕೊಂಡಿದ್ರು ಕೂಡ, ಕಾವಿ ಬಟ್ಟೆಯನ್ನು ಧರಿಸಿದ್ರು ಕೂಡ ಈ ಥರ ಮೋಸ ಮಾಡಿರೋ ಹೆಣ್ಮಕ್ಕಳನ್ನ ನಾನು ನೋಡಿದ್ದೀನಿ. ಆದ್ದರಿಂದ ಇಂಥ ಅಪಾತ್ರರಿಗೆ ದಾನ ಮಾಡಿ ದುಃಖ ಪಡೋದು ಬೇಡ. ಮತ್ತೇನಪ್ಪ ಅಂದರೆ, ಒಳ್ಳೆ ಪ್ರೀತಿ, ಸ್ನೇಹ, ಭರವಸೆಯನ್ನು ಕಳ್ಕೊಳ್ಳೋದು ಕೂಡ ಬೇಡ. ಒಳ್ಳೆಯ ಜನರ ಸಂಪರ್ಕ ಇರಲಿ. ಎಷ್ಟು ಬೇಕೋ ಅಷ್ಟು ಸ್ನೇಹ ಮಾಡಿ. ನಿಮಗಿಂತ ಒಳ್ಳೆಯ ಸ್ನೇಹಿತ ನಿಮ್ಗೆ ಯಾರೂ ಇಲ್ಲ. ಅದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರಿ. ನಮ್ಮ ಶರೀರಕ್ಕೆ ನಾವೇ ಒಳ್ಳೆಯ ಮಿತ್ರರು ಅನ್ನೋದನ್ನು ಮರಿಬೇಡಿ. ಅದು ಒಳ್ಳೆಯ ಸ್ನೇಹ ಇರಲಿ, ಸಂಪರ್ಕ ಇರಲಿ, ಒಳ್ಳೆಯ ಜನರ ಸಂಪರ್ಕ ಇರಲಿ. ಅಲ್ಲಿ ನಿಸ್ವಾರ್ಥವಾದಂತಹ ಸ್ನೇಹ ಪ್ರೀತಿ ಇರಬೇಕು. ಅಂತಹ ಒಂದು ಪ್ರೀತಿಯನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತಾ, ಪ್ರೀತಿ ಸ್ನೇಹ ಭರವಸೆ ಕಳ್ಕೊಳ್ಳೋದು ಬೇಡ ಅಲ್ವಾ. ಬೇಡದ ಮಾತುಗಳಿವೆಲ್ಲ. ಕುಂಕುಮಾರ್ಥ ಮತ್ತು ಬಿಂಕದ ನಡೆ ಬೇಡ.
ಜನರನ್ನು ಕೊಂಕುತನದಿಂದ ಮಾತಾಡಿಬಿಡ್ತೀವಿ. ಅವ್ರ ಮನಸ್ಸು ನೋವಾಯ್ತಾ ಏನೂ ನಮಗೆ ಗೊತ್ತಾಗಲ್ಲ. ಮಾತು ಬರುತ್ತೆ ಅಂತ ಅಂದ್ಬಿಟ್ಟು ಏನೋ ಮಾತಾಡಿರ್ತೀವಿ. ಆದರೆ ಆ ಮಾತಿನಲ್ಲಿ ಕೊಂಕು ಚೇಳು ಕುಟ್ಟಿದ ಹಾಗೆ ಅವರು ಒಳ್ಳೆಯವರ ಮನಸ್ಸನ್ನು ಕುಟ್ಟಿಬಿಟ್ಟಿರುತ್ತೆ. ಆದ್ದರಿಂದ ಅಂಥ ಕೊಂಕು ಮಾತು, ಬಿಂಕದ ನಡೆಗಳು ಬೇಡ. ನಮಗೆ ಮಾತು ಬರುತ್ತೆ ಅನ್ನೋ ಅಂತಹ ದುರಹಂಕಾರ ಬೇಡ. ಅದ್ಭುತವಾದ ಜ್ಞಾನಿಗಳಿದ್ದಾರೆ ಜಗತ್ತಿನಲ್ಲಿ. ಮಾತಿಗಿಂತ ಮೌನವನ್ನು ರೂಪಿಸುವಂಥ ಜ್ಞಾನಿಗಳಿದ್ದಾರೆ. ಆದ್ದರಿಂದ ಮಾತಿನ ಬಗ್ಗೆ ಎಚ್ಚರ ಇರಲಿ. ಇನ್ನು ನಿಮ್ಮ ಕರ್ಮಕ್ಕೆ ದೈವ ನಿಂದನೆ ಬೇಡ. ಅಯ್ಯೋ ದೇವರೇನು ಕೊಟ್ಟನಪ್ಪ ಹಿಂಗೆ ಮಾಡ್ದ, ಬೇಡ. ಅದೆಲ್ಲ ನಿಮ್ಮ ಕರ್ಮ. ಆ ಕರ್ಮಕ್ಕೆ ದೈವ ನಿಂದನೆ ಬೇಡ. ಇನ್ನು ಸಿಕ್ಕಾಪಟ್ಟೆ ತಿಂದು ಅನಾರೋಗ್ಯದಿಂದ ನರಳೋದು ಕೂಡ ಬೇಡ. ನಿಸರ್ಗದ ಬಗ್ಗೆ, ನಿರಾಶ್ರಿತರ ಬಗ್ಗೆ ಅಸಡ್ಡೆ ಮಾಡೋದು ಬೇಡ. ನಿರಾಶ್ರಿತರ ಬಗ್ಗೆ, ನಿಸರ್ಗದ ಬಗ್ಗೆ ಅಸಡ್ಡೆ ಮಾಡೋದು ಬೇಡ. ನಯವಂಚಕರ ಸಂಘ ಬೇಡವೇ ಬೇಡ. ಆಗಲೇ ಹೇಳಿದೆ ನಯವಂಚಕರು ಯಾವ ಥರ ಇರ್ತಾರೆ ಅಂತ. ಅಂಥ ನಯವಂಚಕರ ಬಗ್ಗೆ ನೀವು ಆ ಸಂಘವನ್ನು ಮಾಡೋದು ಬೇಡ. ಇನ್ನು ಚಾಡಿಕೋರರ ಬಗ್ಗೆ ಎಚ್ಚರ ಬೇಕಲ್ವ, ಆದ್ದರಿಂದ ಚಾಡಿಕೋರರ ಸಂಘ ಬೇಡ. ಇನ್ನು ಸಜ್ಜನರ ನಿಂದಕರ, ಸಾಧು ಸಜ್ಜನರು, ಸಜ್ಜನರು ಏನಿರ್ತಾರಲ್ವ ಅವರ ಒಂದು ನಿಂದನೆ ಮಾಡುವಂಥ ಜನರ ಸಂಘ ಬೇಡ. ಸಜ್ಜನರ ನಿಂದಕರ ಸಂಘ ಬೇಡ. ದೇಶದ್ರೋಹಿಗಳ ಸಂಘವೂ ಕೂಡ ಬೇಡ. ಇವಿಷ್ಟು ನಿಮ್ಮಲ್ಲಿಲ್ಲದೆ ಹೋದರೆ ನೀವು ಕೂಡ ಮಹಾಮಾನವರಾಗೋದ್ರಲ್ಲಿ ಯಾವುದೇ ಒಂದು ಅಡ್ಡಿಗಳು, ಆತಂಕಗಳು ಬರೋದಿಲ್ಲ ಅಂತ ಹೇಳ್ತಾ ಕೆಲವು ವಿಚಾರಗಳನ್ನ ಕೈ ಬಿಡಬೇಕಾದವನು ಹೇಳಿದ್ದೀನಿ. ಕೆಲವು ವಿಚಾರಗಳು ಯಾವುದ್ಯಾವ್ದು ಕ್ವಾಲಿಟಿಗಳು ನಿಮ್ಮಲ್ಲಿ ಇರಬೇಕು ಅಂತ ಕೂಡ ಹೇಳಿದ್ದೀನಿ. ಇರಬಾರ್ದು ವಿಚಾರಗಳನ್ನು ಇವತ್ತು ಹೇಳಿದ್ದೀನಿ. ಆದ್ದರಿಂದ ಯಾವುದನ್ನು ಇಟ್ಕೋಬೇಕು, ಯಾವುದನ್ನು ಬಿಡಬೇಕು ಅದನ್ನೆಲ್ಲ ನೋಡಿಕೊಂಡು ಮಹಾಮಾನವರಾಗಿ ಈ ಜಗತ್ತಿಗೆ ನೀವು ಒಳ್ಳೆಯ ಒಂದು ಸಂದೇಶವನ್ನು ಸಾರಿ ಅಂತ ಹೇಳ್ತಾ, ನಿಮಗೂ ನಿಮ್ಮ ಮನೆಯಲ್ಲಿರುವ ಮಕ್ಕಳಿಗೂ ಕೂಡ ಈ ಒಂದು ವಿಚಾರಗಳನ್ನು ಹೇಳಿಕೊಡಿ. ಈ ಬೇಕು ಬೇಡಗಳ ಪಟ್ಟಿಯನ್ನು ಬರೆದು ಮಕ್ಕಳ ಶಾಲೆಗಳ ಒಂದು ಬೋರ್ಡಲ್ಲಿ ಅಂಟಿಸೋದ್ರಿಂದ ಮಕ್ಕಳು ಕೂಡ ಈ ಒಂದು ವಿಚಾರಗಳನ್ನು ಅರ್ಥಕೊಳ್ತವೆ. ಇದನ್ನು ಮಾಡಿ ಅದು ಒಂದು ದೊಡ್ಡ ಸೋಷಿಯಲ್ ವರ್ಕ್ ಆಗುತ್ತೆ. ಅದರಿಂದ ನಿಮಗೆ ಎಷ್ಟೋ ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾ ನನ್ನ ಇಂದಿನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಶರಣಾರ್ಥಿ.